ಇವಾಗ ನಾವು ಇದು ಒಂದು 10 ಮಿನಿಟ್ಸ್ ಕಾಯಿಲೆ ಬೆಕ್ಕೋ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ ಮಮ್ಮಿ? ಮಸಾಲೆ ಗೀ ರೈಸ್, ಚಿಕನ್ ಸಾರ್. ಎಸ್, ಸೊ ನಾವಿವತ್ತು ಮಸಾಲ ಗೀ ರೈಸ್ ಮತ್ತು ಚಿಕನ್ ಸಾರ್ ಮಾಡ್ತಿದ್ದೀವಿ. ಈಗ ನೀವು ಮಾಮೂಲಿ ಗೀ ರೈಸ್ ನೋಡಿರ್ತೀರಾ, ನಾರ್ಮಲ್ ವೈಟ್ ಗೀ ರೈಸ್ ನೋಡಿರ್ತೀರ. ಬಟ್ ನಾವು ಇವತ್ತು ಗ್ರೀನ್ ಕಲರ್ ಗೀ ರೈಸ್, ಸ್ವಲ್ಪ ಮಸಾಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಗೀ ರೈಸ್ ಮಾಡ್ತಿದ್ದೀವಿ ವಿತ್ ನಮ್ಮ ಮಮ್ಮಿದು ಫೇಮಸ್ ಚಿಕನ್ ಸಾರು. ಅಮೇಝಿಂಗ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಆ ರೆಸಿಪಿಗೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಡೂ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾವು ಚಿಕನ್ ಸಾರು ಮಾಡೋಣ. ಚಿಕನ್ ಸಾರಿಗೆ ಏನೇನು ಫ್ರೈ ಮಾಡ್ಕೊಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ಇದಕ್ಕೆ ನಾವೀಗ ಎಣ್ಣೆ ಹಾಕ್ತಿದ್ದೀವಿ, ಒಂದು 5 ಟೀ ಸ್ಪೂನ್ಸ್ ಎಣ್ಣೆ. ಇವಾಗ ಇದಕ್ಕೊಂದು 5 ಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ಲವಂಗ 10, ಚಕ್ಕೆ ಒಂದು 4 ಪೀಸು, ಏಲಕ್ಕಿ ಒಂದು 2, ಕಾಳು ಮೆಣಸು 1 ಟೀ ಸ್ಪೂನ್, ಸೋಂಪು ಕಾಳು ಒಂದು ಅರ್ಧ ಟೀ ಸ್ಪೂನು, ಒಂದು 1/4 ಟೀ ಸ್ಪೂನ್ ಜೀರಿಗೆ. ಇದೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಸೊ ಇದನ್ನೆಲ್ಲ ಹಾಕಿ ನಾವು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಇದಕ್ಕೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚ್ ಶುಂಠಿ, ಒಂದು 3 ಈರುಳ್ಳಿ. ಇವಾಗ ನಾವು ಹಾಕಿದ ಎಲ್ಲ ಐಟಮ್ಸ್ನ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನ ನಾವು ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕ್ತಿದ್ದೀವಿ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿದ್ಮೇಲೆ 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋಣ. ಇದೇ ಬಿಸಿಯಲ್ಲಿ ಸ್ವಲ್ಪ ತಿರುಗಿಸ್ಬೇಕು. ಧನಿಯಾ ಪುಡಿ ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ, 1 ಟೊಮ್ಯಾಟೊ ಹಾಕ್ತಿದೀವಿ ಈಗ ಅದಕ್ಕೆ. ಸೊ ನಾವು ಇಷ್ಟನ್ನು ಅಂದ್ರೆ ಧನಿಯಾ ಪುಡಿ ಮತ್ತೆ ಕೊತ್ತಂಬರಿ ಆಮೇಲೆ ಟೊಮ್ಯಾಟೊ ಇದನ್ನಿಷ್ಟನ್ನು ನಾವು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕಿದೀವಿ. ಮತ್ತೆ ಇದನ್ನ ನಾವು ಫುಲ್ ತಣ್ಣಗಾಗೋ ತನಕ ಬಿಡ್ಬೇಕು. ಇವಾಗ ತಣ್ಣಗೆ ಆದ್ಮೇಲೆ ನಾವು ಇದನ್ನ ರುಬ್ಕೊಳ್ಳೋಣ. ಇವಾಗ ನಾವು ಚಿಕನ್ ಸಾಂಬಾರ್ಗೆ ಫ್ರೈ ಮಾಡಿಟ್ಕೊಂಡಿದ್ದ ಇಂಗ್ರೀಡಿಯೆಂಟ್ಸ್ ಹಾರಿದೆ. ಸೊ ನಾವು ಇದನ್ನ ರುಬ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಣ ರುಬ್ಕೊಳ್ಳೋ ಮುಂಚೆ. ಈಗ ನಾವು ಚಿಕನ್ ಸಾಂಬಾರ್ಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಸ್ವಲ್ಪ ಕಾಯ್ದಿದೆ. ಇದಕ್ಕೆ ನಾವು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋತಿದೀವಿ. ಇದನ್ನ ನಾವು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದನ್ನ ನೋಡ್ತಾ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ತಿದ್ದೇವೆ. ನೆಕ್ಸ್ಟ್ ಇದಕ್ಕೆ 1/4 kg ಚಿಕನ್ ಹಾಕ್ತಿದ್ದೀವಿ ನಾವು. ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನ್ ಕಲ್ಲುಪ್ಪು ಹಾಕೊಳ್ಳೋಣ. 1.5 ಸ್ಪೂನ್ ಖಾರದ ಪುಡಿ ಹಾಕೋಣ, ರೆಡ್ ಚಿಲ್ಲಿ ಪೌಡರ್. ಸೊ ನಾವು ಇದಕ್ಕೆ ಉಪ್ಪು ಮತ್ತೆ ಖಾರ ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಳಕ್ ಬಿಟ್ಬಿಡೋಣ. ಇವಾಗ ಇದೊಂದು 5 ನಿಮಿಷ ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದ ಪೇಸ್ಟ್ ಹಾಕೋಣ, ರುಬ್ಬಿಟ್ಕೊಂಡಿದ್ದ ಮಸಾಲ. ನೆಕ್ಸ್ಟ್ ಇದಕ್ಕೆ ನಾವು 4 ಗ್ಲಾಸ್ ನೀರು ಹಾಕೊಳ್ತಿದ್ದೀವಿ. ಇದನ್ನ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಆದ್ಮೇಲೆ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ಇವಾಗ ನಮ್ಮ ಚಿಕನ್ ಸಾಂಬಾರ್ ರೆಡಿ ಆಗಿದೆ. ಘಮ ಘಮ ಅಂತಿದೆ ಸ್ಮೆಲ್ ಮಾತ್ರ. ಮಸಾಲ ಗೀ ರೈಸ್ನ ಮಾಡೋಣ.
ಮಸಾಲ ಗೀ ರೈಸ್ ಮಾಡೋಕ್ಕೆ ಒಂದಷ್ಟು ಐಟಮ್ಸ್ನ ರುಬ್ಕೋಬೇಕು. ಏನೇನು ರುಬ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಗೀ ರೈಸ್ಗೆ ಇವಾಗ ಒಂದು ಜಾರಲ್ಲಿ ಒಂದು ಹಿಡಿ ಬೆಳ್ಳುಳ್ಳಿ, ಅರ್ಧ ಹಿಡಿ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಈರುಳ್ಳಿ, ಅದೊಂದು ಮೇ ಬಿ ಒಂದು ತೊಗೊಳ್ಳಿ, ತೆಂಗಿನಕಾಯಿ ಒಂದು 5-6 ಟೀ ಸ್ಪೂನು, ನೀರು ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಕಿ ಇದನ್ನ ಇವಾಗ ನಾವು ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳೋಣ. ಸೊ ಇವಾಗ ಗೀ ರೈಸ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾವು ಒಂದು 2 ಸ್ಪೂನ್ಸ್ ತುಪ್ಪ ಹಾಕೋತಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀವಿ. ಒಂದು 4 ಏಲಕ್ಕಿ, ಒಂದು 3 ಚಕ್ಕೆ, ಒಂದು 4-5 ಲವಂಗ, ಒಂದು ಅನಾನಸ್ ಮೊಗ್ಗು. ನೆಕ್ಸ್ಟ್ ಇದಕ್ಕೆ ಒಂದು 4 ಬಿರಿಯಾನಿ ಎಲೆ ಹಾಕ್ತಿದ್ದೀವಿ. ಈಗ ಒಂದು 3 ಈರುಳ್ಳಿ ಹಾಕೊಳ್ಳೋಣ. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಕಲ್ಲುಪ್ಪು. ಇದನ್ನ ನಾವು ಇವಾಗ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಪುದೀನ ಹಾಕೋಣ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಪುದೀನ ಮತ್ತು ಕೊತ್ತಂಬರಿನ ಒಂದು 5 ಮಿನಿಟ್ಸ್ ಫ್ರೈ ಆದ್ಮೇಲೆ ಹಾಕ್ತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ. ಇವಾಗ ನಾವು ಇದಕ್ಕೆ ರುಬ್ಬಿದ ಮಸಾಲಾನ ಹಾಕೊಳ್ಳೋಣ. ಇವಾಗ ಇದನ್ನ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನ 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ನಾವು 1 kg ಅಕ್ಕಿ ಹಾಕೊಳ್ಳೋಣ. ನಾವು ಎಷ್ಟು ಅಕ್ಕಿ ತಗೋತೀವಿ ಅದ್ರ 2ರಷ್ಟು ನೀರು ಹಾಕಬೇಕಾಗುತ್ತೆ. ಸೊ ನಾವು ಇದಕ್ಕೀಗ ನೀರು ಹಾಕ್ತಿದ್ದೀವಿ. ನೀರು ಹಾಕಿದ್ಮೇಲೆ 2 ವಿಷಲ್ ಕೂಗಿಸ್ಕೊಳ್ಳೋಣ. ನಮ್ಮ ಗೀ ರೈಸ್ ಕೂಡ ರೆಡಿ ಆಗಿದೆ. ಇವಾಗ ನಮ್ಮ ಮಸಾಲಾ ಗೀ ರೈಸ್, ಇದ್ರದ್ದು ಕೂಡ ಸ್ಮೆಲ್ ಸಕ್ಕತ್ತಾಗಿ ಬರ್ತಿದೆ. ಸೊ ನಾರ್ಮಲ್ ವೈಟ್ ಗೀ ರೈಸ್ಗಿಂತ ನಾವಿದು ಡಿಫ್ರೆಂಟಾಗಿ ಮಸಾಲಾ ಗೀ ರೈಸ್ ಮಾಡಿರೋದು ಇವತ್ತು. ಸೊ ಬನ್ನಿ, ಇವಾಗ ಬಿಸಿ ಬಿಸಿ ಗೀ ರೈಸ್ ರೆಡಿ ಆಗಿದೆ. ಬಿಸಿ ಬಿಸಿ ಸಾಂಬಾರ್, ಚಿಕನ್ ಸಾಂಬಾರ್ ರೆಡಿ ಆಗಿದೆ. ಆ ಘೀದು ಸ್ಮೆಲ್ ಕೂಡ ಸಕ್ಕತ್ತಾಗಿ ಬರ್ತಿದೆ. ಇವಾಗ ಇದಕ್ಕೆ ನಮ್ಮ ಚಿಕನ್ ಸಾಂಬಾರ್ ರೆಡಿ ಆಗಿದೆಯಲ್ಲ ಅದು ಹಾಕೋಬೇಡ. ಓಹ್ ಸೂಪರ್ ಸೂಪರ್. ಚಿಕನ್ ಸಾಂಬಾರ್, ಗೀ ರೈಸ್, ಆ್ಯಂಡ್ ಆಲ್ರೆಡಿ ನಾವು ಇದಕ್ಕೆ ಒಂದು ಸ್ವಲ್ಪ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ ಆಲ್ರೆಡಿ. ಸೊ ಬಿಸಿ ಬಿಸಿ ಇದೆ, ಸ್ಮೆಲ್ ಕೂಡ ಸಕ್ಕತ್ತಾಗಿ ಬರ್ತಿದೆ. ಸ್ವಲ್ಪ ರೈಸು, ಒಂಚೂರು ಚಿಕನ್ ಪೀಸ್, ಒಂದು ಸ್ವಲ್ಪ ಮೊಸರು ಬಜ್ಜಿ. ಟೇಸ್ಟ್ ಮಾಡೋಣ. ಸೂಪರ್, ಸಕ್ಕತ್ತಾಗಿದೆ. ಆ್ಯಂಡ್ ಇನ್ನೊಂದು ನಮ್ಮ ಫಸ್ಟ್ ವಿಡಿಯೋ ಹಾಕಿದ್ವಿ, ಅದು ಬಂದ್ಬಿಟ್ಟು ಚಿಕನ್ ಬಿರಿಯಾನಿದು. ಅದಿನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದು ಕೂಡ ಸಕ್ಕತ್ತಾಗಿ ಬರುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನನ್ನ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಆ್ಯಂಡ್ ಫುಟ್ ಪ್ರಿಂಟ್ಸ್. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.